ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಲ್ಲವಿ ಅಂದ್ರೆ ನಿಮ್ಗೆ ಅಷ್ಟು ಪ್ರೀತಿ ನಮ್ಮವ? ಪಾಪದವಳಪ್ಪ ಅವಳು. ತನಗಂತ ಏನೂ ಮಾಡ್ಕೊಳ್ಳಿಲ್ಲ. ನಮ್ಮ ಜವಾಬ್ದಾರಿಗಳಲ್ಲೇ ಅವಳ ಜೀವನದ ಅಮೂಲ್ಯವಾದ ಸಮಯ ಕಳೆದ್ಬಿಟ್ಲು. ಏನ್ ಮಾಡೋದು ಮಾವ? ಮಾವ ಮದ್ವೆಗೆ ಎಷ್ಟು ಖರ್ಚಾಗ್ಬೋದು? ಯಾಕಮ್ಮ, ಬಾಮ್ಮ ಕೂತ್ಕೋ ಬಾ. ಬೈಲ್ ಕೂತ್ಕೋ. ಯಾಕಮ್ಮ ಪಲ್ಲವಿ ಹೀಗೆ ಕೇಳ್ತಾ ಇದೀಯಾ? ನನ್ ಮದ್ವೆಗೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳಿದ್ರೆ ನಾನೊಂದ್ ಚೆಕ್ ಬರ್ದ್ಕೊಡೋಣ ಅಂತ. ಬೇಡಮ್ಮ, ನಂಗೊಂದು ರೂಪಾಯಿ ಬೇಡ. ಎಲ್ಲ ನೀನೇ ಇಟ್ಕೋ. ನಿನ್ ಭವಿಷ್ಯಕ್ಕೆ ಬೇಕಾಗತ್ತೆ. ಮದ್ವೆ ಖರ್ಚು ಏನೇ ಇದ್ರು ನಾನ್ ನೋಡ್ಕೊಳ್ತೀನಿ. ಅಲ್ಲ ಮಾವ, ನನ್ ಮದ್ವೆಗೆ ನೀವ್ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ಅದು ಖರ್ಚಲ್ಲಮ್ಮ, ಋಣ ಸಂದಾಯ ಅಂದ್ಕೋ. ನಮ್ಮನ್ನೆಲ್ಲ ಕಣ್ಣಲ್ಲಿ ಕಂಡಿಟ್ಟು ಕಾಪಾಡ್ದೆ. ಈ ಮನೆಗೆ ಆಧಾರ ಆಗಿದ್ಯಾ? ಮಾವ, ಈ ಋಣದ ಮಾತೆಲ್ಲ ಯಾಕೆ ಆಡ್ತಿದ್ದೀರಾ? ಅಪ್ಪ ಅಮ್ಮ ಇಲ್ದಿರೋ ನನ್ನನ್ನ ಕರ್ಕೊಂಡ್ ಬಂದು ಸಾಕಿದೀರಾ, ಇಷ್ಟೆಲ್ಲ ಓದ್ಸಿದೀರಾ. ಇವತ್ ನಾನ್ DC ಆಗಿದ್ದೀನಿ ಅಂದ್ರೆ ಅದಕ್ ಕಾರಣ ನೀವೇ ಅಲ್ವಾ? ಕೈ ತುಂಬಾ ದುಡಿತಿದ್ದೀನಿ ಅಂತಂದ್ರೆ ಅದು ನಿಮ್ಮ ಆಶೀರ್ವಾದ. ಮತ್ತೆ ಋಣದ ಮಾತೆಲ್ಲಿಂದ ಬಂತು? ದಯವಿಟ್ಟು ನೀವ್ ಯಾವ್ದೇ ಕಾರಣಕ್ಕೂ ದುಡ್ಡನ್ನ ಖರ್ಚು ಮಾಡ್ಬೇಡಿ. ನನ್ ಮದ್ವೆ ನಾನೇ ನೋಡ್ಕೋತೀನಿ. ಬೇಡಮ್ಮ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಒಂದೇ ಒಂದು ಅವಕಾಶನೂ ನನ್ನಿಂದ ಕಿತ್ಕೋಬೇಡಮ್ಮ. ತಪ್ಪಾ? ಹೌದಮ್ಮ. ಅವತ್ತು ತ್ರಿವಿಕ್ರಮ್ ನಮ್ಮ ಮನೆಗೆ ಬಂದಾಗ ಅವನು ಒಳ್ಳೆಯವನು ಅಂತ ನಂಬ್ದೆ. ಅದೇ ನಂಬಿಕೆಯಿಂದ ನಿನ್ನನ್ನು ಮದುವೆ ಆಗು ಅಂತ ಕೇಳಿದೆ. ಅವನು ಹೂ ಅಂದ. ನಿನಗೆ ಈ ಮದುವೆ ಇಷ್ಟನೋ ಇಲ್ವೋ ಅಂತ ಒಂದ್ ಮಾತು ಕೇಳಿಲ್ಲ ನಾನು. ಮಾವ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲಮ್ಮ, ನೆನ್ಸ್ಕೊಂಡ್ರೆ ಈಗಲೂ ಸಂಕಟ ಆಗತ್ತೆ. ಆ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನೀನು ಗಂಡ, ಮನೆ, ಮಕ್ಕಳು ಅಂತ ಸಂತೋಷವಾಗಿರ್ತಿದ್ದೆ. ಅವತ್ತು ನಾನು ತೆಗೆದುಕೊಂಡ ಒಂದೇ ಒಂದು ತಪ್ಪು ನಿರ್ಧಾರ ನಿನ್ನ ಜೀವನನೇ ಸರ್ವನಾಶ ಮಾಡಿಬಿಡ್ತು. ಈಗ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ಬಂದಿದೆ. ಅದನ್ನೆಲ್ಲ ಬೇಡ ಅಂತ ಹೇಳಿ ಸಾಯೋವರೆಗೂ ನಾನು ಕೊರಗೋ ಹಾಗೆ ಮಾಡಬೇಡಮ್ಮ. ನಿನ್ ದಮ್ಮಯ್ಯ ಅಂತೀನಿ. ಅಯ್ಯಯ್ಯೋ, ಏನ್ ಮಾವ ಇದು?